ಹಣ್ಣುಗಳಲ್ಲಿ ಸಿಹಿ ಹಣ್ಣುಗಳು ಮತ್ತು ಹುಳಿ ಹಣ್ಣುಗಳು, ಸ್ವೀಟ್ ಫ್ರೂಟ್ಸ್ ಆ್ಯಂಡ್ ಸೋರ್ ಫ್ರೂಟ್ಸ್ ಅಂತ ಒಂದು ಮುಖ್ಯವಾದ ವರ್ಗೀಕರಣ ಇದೆ. ಈ ಸಿಹಿ ಹಣ್ಣುಗಳು ಅಂತಂದರೆ ಸೀಬೆ, ಸೀತಾಫಲ, ಸಪೋಟ, ಮಾವು, ಹಲಸು, ಬಾಳೆ, ಪಪ್ಪಾಯ, ಕಲ್ಲಂಗಡಿ, ಕರ್ಬೂಜ ಇದು ಮುಖ್ಯವಾದ ಸ್ವೀಟ್ ಫ್ರೂಟ್ಸ್. ಸೊ ಹುಳಿ ಹಣ್ಣುಗಳು ಅಂತಾಗ ದ್ರಾಕ್ಷಿ, ದಾಳಿಂಬೆ, ಆರೆಂಜು, ಮೋಸಂಬಿ, ಪೈನಾಪಲ್ಲು, ನೇರಳೆ, ಸೇಬು ಇವೆಲ್ಲ ಮುಖ್ಯವಾದ ಹುಳಿ ಹಣ್ಣುಗಳು. ಈ ಹುಳಿ ಹಣ್ಣುಗಳನ್ನ ಹೆಚ್ಚಿಗೆ ಸಹಜವಾಗಿ ತಿನ್ನೋಕ್ಕಾಗಲ್ಲ. ಗರಿಷ್ಠ ಅಂದರೆ ಒಂದು 1/4 kg ತಿನ್ಬೋದು. ಆದರೆ ಸಿಹಿ ಹಣ್ಣುಗಳು ಹೆಚ್ಚಿಗೆ ತಿನ್ಬೋದು. ಊಟದ ಬದಲಿಗೆ ಊಟದ ರೀತಿಯೇ ತಿನ್ಬೋದು. ವಿಶೇಷವಾಗಿ ಹೆಚ್ಚು ನೀರಿನ ಅಂಶ ಇರೋ ಕಲ್ಲಂಗಡಿ, ಕರ್ಬೂಜ, ಮಾವು, ಪಪ್ಪಾಯ ಇವುಗಳನ್ನು ಸಹಜವಾಗಿ 1/2 kg ಹೆಚ್ಚಿಗೆ ತಿನ್ಬೋದು. ಹೀಗಾಗಿ ಸಿಹಿ ಹಣ್ಣುಗಳನ್ನ ಊಟದ ಬದಲಿಗೆ ಊಟದ ರೀತಿ ತಗೋಬಹುದು. ಜೊತೆಗೆ ಈ ಹುಳಿ ಹಣ್ಣುಗಳನ್ನು ಈ ಗ್ಯಾಸ್ಟ್ರಿಕ್ ಅಸಿಡಿಟಿ ಇಶ್ಯೂ ನಂತರ ಕಡಿಮೆ ಬಳಸಬೇಕು ಅಥವಾ ಅದನ್ನು ಬಿಡಬೇಕಾಗ್ಬೋದು. ಗ್ಯಾಸ್ಟ್ರಿಕ್ ಅಸಿಡಿಟಿ ಹೆಚ್ಚಿಗೆ ಇರೋಂಥರು ಸಿಹಿ ಹಣ್ಣುಗಳನ್ನ ಬಳಸ್ತಾ ಹೋಗ್ಬೋದು. ಹೀಗಾಗಿ ಹಣ್ಣುಗಳು, ಸಿಹಿ ಹಣ್ಣುಗಳು ಮತ್ತು ಹುಳಿ ಹಣ್ಣುಗಳು ಒಂದು ಬಹಳ ಮುಖ್ಯವಾದ ಒಂದು ವರ್ಗೀಕರಣ. ಜೊತೆಗೆ ಹಣ್ಣುಗಳ ಸೇವನೆ ಮಾಡುವಂಥರು ಹಣ್ಣುಗಳನ್ನು ಮಿಕ್ಸ್ ಮಾಡಿ ತಗೋಬಾರ್ದು. ಈ ಫ್ರೂಟ್ ಸಲಾಡ್ ಕಾನ್ಸೆಪ್ಟ್ ಇದೆಯಲ್ಲ, ಅದು ನಮಗೆ ಜೀರ್ಣಾಂಗದ ವ್ಯವಸ್ಥೆ ಅನಾನುಕೂಲ ಆಗ್ಬೋದು. ಅಂತಂದರೆ ಅಸಿಡಿಟಿ, ಗ್ಯಾಸ್ಟ್ರಿಕ್ ಇಶ್ಯೂಸ್ ಬರ್ಬೋದು, ಅಥವಾ ನಾವು ಸೇವಿಸೋ ಹಣ್ಣುಗಳಲ್ಲಿರೋ ಪೌಷ್ಟಿಕಾಂಶಗಳು ಜೀರ್ಣತೆ ಕಡಿಮೆ ಆಗ್ಬೋದು. ಕಾರಣ ಇಷ್ಟೇ, ಹಣ್ಣುಗಳು ಒಂದಕ್ಕಿಂತ ಒಂದು ತೀಕ್ಷ್ಣವಾದ ರುಚಿಗಳಿರುವಂಥದ್ದು. ಈ ತೀಕ್ಷ್ಣವಾದ ರುಚಿಗಳು ನಮಗೆ ಒಗ್ಗೋದಿಲ್ಲ, ಅಷ್ಟು ಸುಲಭವಾಗಿ ತಿನ್ನೋದು ಸಹ ಇಷ್ಟ ಆಗಲ್ಲ. ಉದಾಹರಣೆಗೆ ನೀವು ಬಾಳೆಹಣ್ಣು, ಮೊದಲೇ ಬಾಳೆಹಣ್ಣು ತಿಂತೀರಾ ಅಂದ್ಕೊಳ್ಳಿ, ನಿಮ್ಗೆ ಎಂಥ ಸಪ್ಪೆಯ ಬಾಳೆಹಣ್ಣು ಕೊಟ್ಟರು ಅದು ಸಿಹಿ ಅನಿಸುತ್ತೆ. ಆದರೆ ಪಪ್ಪಾಯ ತಿಂದಮೇಲೆ ನಿಮ್ಗೆ ಎಂಥ ಸಿಹಿ ಬಾಳೆಹಣ್ಣು ಕೊಟ್ಟರು ಅದು ಸಪ್ಪೆ ಅನಿಸುತ್ತೆ. ಮೊದಲೇ ಪಪ್ಪಾಯ ತಿಂತೀರಾ ಅಂದ್ಕೊಳ್ಳಿ, ನೀವು ಸಪ್ಪೆ ಪಪ್ಪಾಯ ತೊಗೊಂಡ್ರು ಸಿಹಿ ಅನಿಸುತ್ತೆ. ಆದರೆ ನೀವು ಮಾವಿನ ಹಣ್ಣು ತಿಂದಮೇಲೆ ಎಂಥ ಸಿಹಿ ಪಪ್ಪಾಯ ಕೊಟ್ಟರು ನಿಮಗೆ ಅದು ಸಿಹಿ ಅನಿಸಲ್ಲ. ಹಾಗೆಯೇ ಫಸ್ಟು ಮಾವಿನ ಹಣ್ಣು ತೊಗೊಳ್ಳಿ, ನಿಮಗೆ ಹುಳಿ ಮಾವಿನ ಹಣ್ಣು ತೊಗೊಂಡ್ರು ಸಿಹಿ ಅನಿಸುತ್ತೆ. ಆದರೆ ಹಲಸಿನ ಹಣ್ಣು ತೊಗೊಂಡ್ಮೇಲೆ ನಿಮ್ಗೆ ಎಂಥ ಸಿಹಿ ಮಾವಿನ ಹಣ್ಣು ಕೊಟ್ಟರು ಅದು ಸಿಹಿ ಅನಿಸಲ್ಲ. ಮೊದಲೇ ನೀವು ಹಲಸಿನ ಹಣ್ಣು ತೊಗೊಳ್ಳಿ, ನಿಮಗೆ ಹುಳಿ ಹಲಸಿನ ಹಣ್ಣು ತೊಗೊಂಡ್ರು ನಿಮ್ಗೆ ಸಿಹಿ ಅನಿಸುತ್ತೆ. ಆದರೆ ಸೀತಾಫಲ ತೊಗೊಂಡ್ಮೇಲೆ ನಿಮ್ಗೆ ಎಂಥ ಸಿಹಿ ಹಲಸಿನ ಹಣ್ಣು ಕೊಟ್ಟರು ಅದು ಸಪ್ಪೆ ಅನಿಸುತ್ತೆ, ಹುಳಿ ಅನಿಸುತ್ತೆ. ಅಂದರೆ ಇಷ್ಟೇ, ಹಣ್ಣುಗಳು ತೀಕ್ಷ್ಣವಾದ ರುಚಿ ಇರುವಂಥದ್ದು. ತೀಕ್ಷ್ಣವಾದ ರುಚಿ ಇರುವಂಥ ಹಣ್ಣುಗಳನ್ನು ಒಂದಕ್ಕೊಂದಕ್ಕೆ ಮಿಕ್ಸ್ ಮಾಡಿ ತಗೊಳ್ಳೋ ಹಾಗಿಲ್ಲ. ನಮಸ್ಕಾರ.